ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೋಡ್ರಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅಕ್ಕಿ ಸಂಡಿಗೆ ಮಾಡ್ತಾಯಿದ್ದೀನಿ ನೋಡಿ. ಅದನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಮೊದಲಿಗೆ ನೋಡಿರಿ, ನಾನಿಲ್ಲಿ ಅಕ್ಕಿ ಸಂಡಿಗೆ ಮಾಡೋಕ್ಕೆ ರೇಷನ್ ಅಕ್ಕಿಯನ್ನು ಬಳಸ್ತಾ ಇದ್ದೀನಿ. ರೇಷನ್ ಅಕ್ಕಿಯನ್ನು ಹಸರು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅದಾದಮೇಲೆ ನೋಡಿ, ನಾನಿಲ್ಲಿ ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಲ್ವ, ಅದರಲ್ಲಿ ಅಕ್ಕಿಯನ್ನು ಹಾಕಿ ಸ್ವಚ್ಛವಾಗಿ ತೊಳ್ಕೊಬೇಕು ನೋಡಿರಿ. 1-2 ಅಥವಾ 3 ಸಾರಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು ನೋಡಿರಿ. ಅಕ್ಕಿ ಬೆಳಗಾಗೋವರೆಗೂ ಹೀಗೆ ತೊಳ್ಕೊಬೇಕು ನೋಡಿ. ಅದಾದಮೇಲೆ ನೋಡಿ, ನಾನೀಗ ಅಕ್ಕಿ ತೊಳೆದಿದ್ದವ್ರಿ ಚೆನ್ನಾಗಿ, ಅದನ್ನು ನಾನೀಗ ಒಂದು ಕಾಟನ್ ಅರ್ಬಿಯಲ್ಲಿ ಹಾಕಿ ಕಟ್ಟಿ ಇಡ್ತಾಯಿದ್ದೀನಿ ನೋಡಿ. ಯಾಕಂತಂದರೆ ಅದರಲ್ಲಿರುವ ನೀರು ಹೋಗ್ತಾವ್ರಿ. ಅದಕ್ಕೆ ನಾನು ನೋಡಿರಿ ಇಲ್ಲಿ ಒಂದು ಸೀರೆಯನ್ನು ಹಾಸಿದ್ದೀನಿ ನೋಡಿ. ಅದರ ಮೇಲೆ ನಾನು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟೊತ್ತು ಕಟ್ಟಿ ಇಟ್ಟಿದ್ದೀನಲ್ವ, ಆ ಅಕ್ಕಿಯಲ್ಲಿರುವ ನೀರೆಲ್ಲ ಹೋಗ್ಯಾವ್ರಿ. ನೀರು ಹೋದಾದ್ಮೇಲೆ ನೋಡಿ, ನಾನಿಲ್ಲಿ ತಳ್ಳಗತ್ತಾಗ ಒಣಕೋಕತ್ತೀನಿ ನೋಡಿರಿ. ಸೀರೆ ಮೇಲೆ ಒಣಕೋಬೇಕು ನೋಡಿರಿ. ಯಾಕಪ್ಪ ಅಂತಂದರೆ ಅಕ್ಕಿ ಜಲ್ದಿ ಒಣಗ್ತಾವ್ರಿ. ಅದಕ್ಕೆ ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಒಣಗಿಸ್ಕೋರಿ. ಮನೆಯಲ್ಲೇ ನೆರಳಲ್ಲಿ ಒಣಗಬೇಕು ನೋಡಿರಿ. ಅಕ್ಕಿ ಯಾವುದೇ ಬಿಸಿಲಿನಾಗ ಒಣಗಿಸ್ಕೋಬಾರ್ದ್ರಿ. ಅದಾದಮೇಲೆ ನೋಡಿ, ನಾನಿಲ್ಲಿ ಅಕ್ಕಿ ಚೆನ್ನಾಗಿ ಒಣಗ್ಯಾವ್ರಿ. ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಗಿರಣಿಗೆ ಬೀಸೋಕೆ ಕೊಟ್ಟಿದ್ದೀನಿ. ಅವರು ಬೀಸಿ ಕೊಟ್ಟಿದ್ದಾರೆ ನೋಡಿ. ಇದನ್ನು ನಾನೀಗ ಸೋಸ್ಕೊಳ್ತಾ ಇದ್ದೀನಿ ನೋಡಿರಿ. ಯಾಕಂತಂದರೆ ಏನಾದರೂ ಡಸ್ಟ್ ಬಿದ್ದಿದ್ರೆ ಹೋಗ್ತದ್ರಿ. ಅದಕ್ಕೆ ನಾನೀಗ ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ಸೋಸ್ಕೊಂಡಾದಮೇಲೆ ನೋಡಿ, ನಾನಿಲ್ಲಿ ಹಿಟ್ಟನ್ನು ಒಂದು ಸೇರಾಗಿ ಸರಿಯಾಗಿ ಅಳತೆ ಮಾಡಿ ಇಟ್ಕೋಕತ್ತೀನಿ ನೋಡಿರಿ. ಒಂದು ಸೇರು ಹಿಟ್ಟಿಗೆ ನೀರು ಎಷ್ಟು ಹಾಕಬೇಕಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಸೇರು ಹಿಟ್ಟಿಗೆ ನಾನೀಗ 5 ಚರಿಗೆ ನೀರನ್ನು ಹಾಕೋಕತ್ತೀನಿ ನೋಡಿರಿ. ಹಿಟ್ಟು ಕಲಸೋಕ್ಕೆ ಸರಿಯಾಗಿ ಅಳತೆ ಮಾಡಿಕೊಂಡು 5 ಚರಿಗೆ ನೀರು ಹಾಕ್ಕೋಬೇಕು ನೋಡಿರಿ. ಹೆಚ್ಚು ಹಾಕ್ಕೋಬಾರ್ದು, ಕಮ್ಮಿನೂ ಹಾಕ್ಕೋಬಾರ್ದು. ಅದಾದಮೇಲೆ ನೋಡಿ, ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡಾದ್ಮೇಲೆ ನೋಡಿ, ನಾನಿಲ್ಲಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿರಿ ಒಲೆ ಮೇಲೆ. ಈ ರೀತಿ ಚೆನ್ನಾಗಿ ನೀರನ್ನು ಕಾಯಿಸ್ಕೋಬೇಕು ನೋಡಿರಿ. ನೀರು ಈ ರೀತಿಯಾಗಿ ಕುದಿಬೇಕ್ರಿ. ಕುದಿಯುವಾಗ ನಾನೀಗ ನೋಡಿ ಸರಿಯಾಗಿ ಅಳತೆ ಮಾಡಿ ಇಟ್ಕೊಂಡಿದ್ದೀನಲ್ವ ಒಂದು ಸೇರು ಹಿಟ್ಟನ್ನು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ನೀರಲ್ಲಿ ಹಿಟ್ಟು ಈ ರೀತಿ ಯಾವುದೇ ರೀತಿ ಗಂಟು ಆಗದೇ ಇರೋ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ರೀತಿ ಸ್ವಲ್ಪನೂ ಗ್ಯಾಪ್ ಕೊಡಬಾರ್ದು ನೋಡಿರಿ. ಹಾಗೆ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಈ ರೀತಿ ಆದಮೇಲೆ ನೋಡಿ, ನಾನೀಗ ಸ್ವಲ್ಪ ಒಲೆ ಮೇಲಿಂದ ಇಳಿಸಿ ತೆಳಗಿಟ್ಟು ಮತ್ತೆ ತಿರುಗ್ತಾ ಇದ್ದೀನಿ. ತಿರುವಿದಾದ್ಮೇಲೆ ನೋಡಿ, ಹಿಟ್ಟು ಈ ರೀತಿಯಾಗಿ ರೆಡಿ ಆಗ್ಯದ ನೋಡಿರಿ. ಈ ರೀತಿ ರೆಡಿ ಆದಮೇಲೆ ನೋಡಿ, ತೆಳ್ಳವಾಗಿ ಇರುವಂಥ ವೇಲನ್ನು ನಾನಿಲ್ಲಿ ಕೂಡಿಗೆ ಹಾಕೋಕ್ಕೆ ಬಳಸ್ತಾ ಇದ್ದೀನಿ ನೋಡಿ. ಅದಾದಮೇಲೆ ನೋಡಿ, ನಾನೀಗ ಹಿಟ್ಟನ್ನು ಕೂಡಿಗೆ ಮಾಡುವಂಥ ಸಾಚದೊಳಗೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಸಂಡಿಗೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ನಾನು ಸಣ್ಣ ಸಣ್ಣವಾಗಿ ಸಂಡಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ದೊಡ್ಡವು ಬೇಕಂತಂದರೆ ದೊಡ್ಡವು ಮಾಡ್ಕೋಬೋದು ನೋಡಿರಿ. ನಾನು ಹಾಗೆ ಇನ್ನೊಂದು ರೀತಿಯಲ್ಲಿ ಸಹ ಹಾಕಿ ತೋರಿಸಿದ್ದೀನಿ ನೋಡಿ. ಈ ರೀತಿ ಆದಮೇಲೆ ನೋಡಿ, ನಾನೀಗ ಇದನ್ನು ಒಂದಿನ ಒಣಗಿಸ್ಕೊಂಡಿನಿ. ಮತ್ತು ಮರುದಿನ ಸಹ ಒಣಗಿಸ್ಕೋಬೇಕು ನೋಡಿರಿ. ಒಂದು 3 ಅಥವಾ 4 ದಿನ ಚಂದತ್ತಾಗ ಒಣಗಿಸ್ಕೋಬೇಕ್ರಿ. ಆವಾಗ ಯಾವುದೇ ರೀತಿ ಹಿಟ್ಟಾಗಿ ಉಳಿಯುವುದಿಲ್ಲ ರೀ, ಚಂದತ್ತಾಗ ಒಣಗಿರುತ್ತೆ. ಅದಾದಮೇಲೆ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಫುಲ್ಲು ಡ್ರೈಯಾಗಿ ಒಣಗಿರ್ಬೇಕು ನೋಡಿ. ಆವಾಗ ಮಾತ್ರ ಕೂಡಿಗೆ ಚೆನ್ನಾಗಿ ಆಗ್ತಾವ್ರಿ. ಅದಾದಮೇಲೆ ನೋಡಿ, ಎಷ್ಟು ಚೆನ್ನಾಗಿ ಒಣಗಿದ್ದಾವೆ ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನು ನೋಡಿರಿ ಈಗ ಈ ಹಾಕಿರುವಂಥ ಸಂಡಿಗೆಯನ್ನು ಎಣ್ಣೆಯಲ್ಲಿ ಹಾಕಿ ಕರೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆಗಿದ್ದಾವೆ ಅಂತ ನೋಡಿ. ಈ ರೀತಿಯಾಗಿ ಆಗಿದ್ದಾವೆ. ತುಂಬಾ ಟೇಸ್ಟಿಯಾಗಿರ್ತವೆ ಮತ್ತು ಮಾಡೋಕ್ಕೂ ಸಹ ಈಸಿಯಾಗಿರ್ತದೆ ನೋಡಿ. ಈ ರೀತಿ ಮಾಡಿ ನೋಡಿ ನೀವು ಒಂದು ಸಾರಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ಹಾಗೆ ಯಾವುದೇ ರೀತಿಯಾಗಿ ರುಬ್ಬೋದು ಸಹಿತ ಇರೋದಿಲ್ಲ ನೋಡಿರಿ.